ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಅಕಂಪನನೆ ಮೊದಲಾದ ರಾಕ್ಷಸರ ಮತ್ತು ವಾನರರ ಭೀಕರ ಯುದ್ಧ ಎಂಬ 55ನೆಯ ಸರ್ಗಕ್ಕೆ ಸ್ವಾಗತ. ವಜ್ರದಂಷ್ಟ್ರಂ ಹತಂ ಶ್ರುತ್ವಾ ವಾಲಿಪುತ್ರೇಣ ರಾವಣಃ ಫಲಾಧ್ಯಕ್ಷಮುವಾಚೇದಂ ಕೃತಾಂಜಲಿಮುಪಸ್ಥಿತಂ. ವಾಲಿಯ ಮಗನಾದ ಅಂಗದನಿಂದ ವಜ್ರದಂಷ್ಟ್ರನು ಹತನಾದನೆಂಬ ವಾರ್ತೆಯನ್ನು ಕೇಳಿ ರಾವಣನು ಸಮೀಪದಲ್ಲಿಯೇ ಕೈಮುಗಿದುಕೊಂಡು ನಿಂತಿದ್ದ ಬಲಾಧ್ಯಕ್ಷನಿಗೆ ಹೇಳಿದನು. ಸರ್ವಶಸ್ತ್ರಾಸ್ತ್ರ ಕೋವಿದನಾದ ಅಕಂಪನನನ್ನು ಮುಂದೆ ಮಾಡಿಕೊಂಡು ಎದುರಿಸಲು ಅಸಾಧ್ಯರಾದ ಭಯಂಕರ ಪರಾಕ್ರಮರಾದ ರಾಕ್ಷಸ ಯೋಧರು ಈಗಲೇ ಯುದ್ಧಕ್ಕೆ ಹೊರಡಲಿ. ಅಕಂಪನನು ಯುದ್ಧಪ್ರಿಯನು, ನನ್ನ ಅಭ್ಯುದಯವನ್ನೇ ಸದಾ ಬಯಸುವವನು. ಶತ್ರುಗಳನ್ನು ದಂಡಿಸುವುದರಲ್ಲಿಯೂ ತನ್ನ ಕಡೆಯ ಸೈನಿಕರನ್ನು ರಕ್ಷಿಸುವುದರಲ್ಲಿಯೂ ಸೈನ್ಯಕ್ಕೆ ಮಾರ್ಗದರ್ಶನವನ್ನು ಮಾಡುವುದರಲ್ಲಿಯೂ ಅಕಂಪನನು ಸಮರ್ಥನಾಗಿದ್ದಾನೆ. ಅವನು ಮಹಾಬಲನಾದ ಸುಗ್ರೀವನನ್ನು ರಾಮ ಲಕ್ಷ್ಮಣರನ್ನು ಯುದ್ಧದಲ್ಲಿ ಜಯಿಸುತ್ತಾನೆ. ಘೋರ ರೂಪಿಗಳಾದ ವಾನರರನ್ನು ಸಂಹರಿಸುತ್ತಾನೆ. ಇದರಲ್ಲಿ ಸಂಶಯವೇ ಇಲ್ಲ. ರಾವಣನ ಆ ಆಜ್ಞೆಯನ್ನು ಶೀಘ್ರ ಪರಾಕ್ರಮಿಯಾದ ಮಹಾಬಲನಾದ ಬಲಾಧ್ಯಕ್ಷನು ಶಿರಸ ವಹಿಸಿ ವಾನರರೊಡನೆ ಯುದ್ಧ ಮಾಡಲು ರಾಕ್ಷಸ ಸೈನಿಕರನ್ನು ಕಳುಹಿಸಿದನು. ಬಲಾಧ್ಯಕ್ಷನ ಪ್ರೇರಣೆಯಂತೆ ಭಯಂಕರವಾದ ಕಣ್ಣುಗಳನ್ನು ಹೊಂದಿ ಭಯಂಕರರಾಗಿ ಕಾಣುತ್ತಿದ್ದ ನಾನಾ ವಿಧವಾದ ಆಯುಧಗಳನ್ನು ಧರಿಸಿದ್ದ ರಾಕ್ಷಸ ಮುಖ್ಯರು ನಗರದಿಂದ ಹೊರಟರು. ಆ ಸಮಯದಲ್ಲಿ ಪುಟಕ್ಕೆ ಹಾಕಿದ ಚಿನ್ನದ ಆಭರಣಗಳಿಂದ ವಿಭೂಷಿತನಾಗಿದ್ದ ವಿಶಾಲವಾಗಿದ್ದ ರಥದಲ್ಲಿ ಕುಳಿತು ಮೇಘದಂತೆ ಸ್ಥೂಲವಾದ ಶರೀರವನ್ನು ಹೊಂದಿದ್ದ ಮೇಘವರ್ಣನಾಗಿದ್ದ ಮೇಘದ ಧ್ವನಿಯಂತೆ ಗರ್ಜನೆ ಮಾಡುತ್ತಿದ್ದ ಅಕಂಪನನು ಘೋರರಾದ ರಾಕ್ಷಸರಿಂದ ಪರಿವೃತನಾಗಿ ಯುದ್ಧಕ್ಕೆ ಹೊರಟನು. ಮಹಾಸಮರದಲ್ಲಿ ದೇವತೆಗಳು ಕೂಡ ಅವನನ್ನು ಅಲ್ಲಾಡಿಸಲು ಸಾಧ್ಯವಾಗಿರಲಿಲ್ಲ. ಆದುದರಿಂದ ಅವನು ಅಕಂಪನನೆಂಬ ಅನ್ವರ್ಥ ನಾಮದಿಂದಲೇ ಪ್ರಸಿದ್ಧನಾಗಿದ್ದನು. ತೇಜಸ್ಸಿನಿಂದ ಅವನು ಸೂರ್ಯನಂತೆಯೇ ವಿರಾಜಿಸುತ್ತಿದ್ದನು. ರೋಷಾವೇಶದಿಂದ ಕೂಡಿದವನಾಗಿ ಯುದ್ಧ ಮಾಡುವ ಇಚ್ಛೆಯಿಂದ ರಣಭೂಮಿಗೆ ಧಾವಿಸುತ್ತಿದ್ದ ಅಕಂಪನನ ರಥದ ಕುದುರೆಗಳು ಕಾರಣವಿಲ್ಲದೆ ದೈನ್ಯ ಭಾವವನ್ನು ಹೊಂದಿದವು. ಯುದ್ಧಶ್ಲಾಘಿಯಾದ ಅಕಂಪನನ ಎಡಗಣ್ಣು ಮಿಡಿಯತೊಡಗಿತು. ಮುಖವರ್ಣವು ಇದ್ದಕ್ಕಿದ್ದಂತೆ ವಿವರ್ಣವಾಯಿತು. ಕಂಠಧ್ವನಿಯು ಗದ್ಗದವಾಯಿತು. ಅಂದಿನ ದಿನವು ಸೂರ್ಯನಿಗೆ ಮೇಘದ ಆವರಣವಿಲ್ಲದ ಸುದಿನವೇ ಆಗಿದ್ದರೂ ತೇಜೋಹೀನವಾಗಿ ದುರ್ದಿನದಂತೆಯೇ ಕಾಣುತ್ತಿದ್ದಿತು. ಸುಂಟರ ಗಾಳಿಯು ಬೀಸತೊಡಗಿತು. ಪಶು ಪಕ್ಷಿಗಳು ಭಯಂಕರವಾಗಿ ಕೂಗಿಕೊಳ್ಳುತ್ತಿದ್ದವು. ಸಿಂಹದ ಹೆಗಲಿಗೆ ಸಮಾನವಾದ ಪುಷ್ಟವಾದ ಹೆಗಲುಗಳಿಂದ ಕೂಡಿದ್ದ ಸಿಂಹದಂತೆಯೇ ಪರಾಕ್ರಮಿಯಾಗಿದ್ದ ಅಕಂಪನನು ಅಲ್ಲಿ ಕಂಡುಬರುತ್ತಿದ್ದ ಉತ್ಪಾತಗಳನ್ನು ಲೆಕ್ಕಿಸದೆಯೇ ರಣರಂಗಕ್ಕೆ ಧಾವಿಸಿದನು. ಅವನು ರಾಕ್ಷಸರೊಡನೆ ರಣಭೂಮಿಗೆ ಪ್ರಯಾಣ ಮಾಡುತ್ತಿದ್ದಾಗ ಸಮುದ್ರವನ್ನೇ ಕ್ಷೋಭೆಗೊಳಿಸುವಂತಹ ದೊಡ್ಡದಾದೊಂದು ಕೋಲಾಹಲ ಶಬ್ದವಾಯಿತು. ಆ ಶಬ್ದದಿಂದ ವೃಕ್ಷ ಪರ್ವತಗಳನ್ನೇ ಆಯುಧಗಳನ್ನಾಗಿ ಮಾಡಿಕೊಂಡಿದ್ದ ಯುದ್ಧ ಮಾಡಲು ಸನ್ನದ್ಧವಾಗಿ ನಿಂತಿದ್ದ ವಾನರ ಸೈನ್ಯವು ಭಯಗೊಂಡಿತು. ಅನಂತರ ವಾನರರಿಗೂ ರಾಕ್ಷಸರಿಗೂ ಅತ್ಯಂತ ಭಯಂಕರವಾದ ಯುದ್ಧವು ಪ್ರಾರಂಭವಾಯಿತು. ಯುದ್ಧದಲ್ಲಿ ತೊಡಗಿದ್ದ ಸಮಸ್ತರು ಮಹಾಬಲಶಾಲಿಗಳು, ಶೂರರು, ಪರ್ವತೋಪಮರು ಆಗಿದ್ದರು. ರಾವಣರ ಸಲುವಾಗಿ ದೇಹತ್ಯಾಗ ಮಾಡಲು ಸಿದ್ಧರಾಗಿದ್ದರು. ವಾನರರು ಮತ್ತು ರಾಕ್ಷಸರು ಒಬ್ಬರು ಮತ್ತೊಬ್ಬರನ್ನು ಸಂಹರಿಸುವ ಅಪೇಕ್ಷೆಯಿಂದ ಅಲ್ಲಿ ಸೇರಿದ್ದರು. ಯುದ್ಧದಲ್ಲಿ ಅತ್ಯಂತ ವೇಗಶಾಲಿಗಳಾಗಿದ್ದ ಅವರೆಲ್ಲರೂ ಕೋಪದಿಂದ ಒಬ್ಬರನ್ನೊಬ್ಬರು ನೋಡುತ್ತಾ ಗರ್ಜನೆ ಮಾಡುತ್ತಿದ್ದರು. ಅವರ ಆ ಗರ್ಜನೆಗಳ ಶಬ್ದವು ಬಹಳ ದೂರದವರೆಗೂ ಕೇಳಿಸುತ್ತಿದ್ದಿತು. ವಾನರ ರಾಕ್ಷಸರ ಪದ ಸಂಘಟನೆಗಳಿಂದ ಹುಟ್ಟಿದ ಅರುಣ ವರ್ಣದ ಧೂಳಿಯು ಭಯಂಕರವಾದ ರೀತಿಯಲ್ಲಿ ಸರ್ವತ್ರ ವ್ಯಾಪಿಸುತ್ತಾ 10 ದಿಕ್ಕುಗಳನ್ನು ಮುಚ್ಚಿಬಿಟ್ಟಿತು. ಪರಸ್ಪರವಾಗಿ ಯುದ್ಧ ಮಾಡುತ್ತಿದ್ದುದರಿಂದ ಹುಟ್ಟಿದ ರೇಷ್ಮೆಯಂತೆ ನವಿರಾಗಿದ್ದ ಧೂಳಿನಿಂದ ರಣರಂಗದಲ್ಲಿದ್ದ ಎಲ್ಲ ಪ್ರಾಣಿಗಳು ಮುಚ್ಚಿ ಹೋಗಿದ್ದವು. ಆದುದರಿಂದ ವಾನರ ರಾಕ್ಷಸರು ಒಬ್ಬರು ಮತ್ತೊಬ್ಬರನ್ನು ನೋಡಲು ಸಾಧ್ಯವಾಗುತ್ತಿರಲಿಲ್ಲ. ಎಲ್ಲ ಕಡೆಗಳಲ್ಲಿಯೂ ಹರಡಿಕೊಂಡಿದ್ದ ಆ ಧೂಳಿನಿಂದಾಗಿ ಧ್ವಜ ಪತಾಕೆಗಳಾಗಲಿ, ಗುರಾಣಿಗಳಾಗಲಿ, ಕುದುರೆಗಳಾಗಲಿ, ಆಯುಧಗಳಾಗಲಿ, ರಥವಾಗಲಿ ಕಾಣಿಸುತ್ತಿರಲಿಲ್ಲ. ಪ್ರಾಣಿಗಳ ಓಡಾಟದ ಶಬ್ದವು, ಯೋಧರ ಗರ್ಜನೆಗಳ ಶಬ್ದವು ಮಾತ್ರವೇ ಕೇಳಿಸುತ್ತಿದ್ದಿತು. ಆ ಭಯಂಕರವಾದ ಯುದ್ಧದಲ್ಲಿ ಯೋಧರ ಮತ್ತು ಪ್ರಾಣಿಗಳ ರೂಪಗಳೇ ಕಾಣಿಸುತ್ತಿರಲಿಲ್ಲ. ಹರಿನೇವ ಸುಸಂಕ್ರುದ್ಧ ಹರಯೋ ಜಗ್ನುರಾಹವೇ ರಾಕ್ಷಸಾಶ್ಚಾಪಿ ರಕ್ಷಾಂಸಿ ನಿಜಗ್ನುಸ್ತಿಮಿರೇ ತದಾ. ಧೂಳಿನಿಂದ ಉಂಟಾದ ಆ ಕತ್ತಲಿನಲ್ಲಿ ಶತ್ರುಗಳು ಯಾರು ಎಂಬುದನ್ನು ಅರಿಯದೆ ಕುಪಿತರಾದ ವಾನರರು ತಮ್ಮ ಕಡೆಯ ವಾನರರನ್ನೇ ಸಂಹರಿಸುತ್ತಿದ್ದರು. ರಾಕ್ಷಸರನ್ನೇ ಸಂಹರಿಸುತ್ತಿದ್ದರು. ಹೀಗೆ ಹಲವು ಬಾರಿ ತಮ್ಮ ಕಡೆಯವರನ್ನು
ಕೆಲವು ಬಾರಿ ಶತ್ರುಪಕ್ಷದ ಯೋಧರನ್ನು ಸಂಹರಿಸುತ್ತಿದ್ದ ವಾನರ ರಾಕ್ಷಸರು ರಣಭೂಮಿಯನ್ನು ರಕ್ತದಿಂದ ನೆನೆಸಿಬಿಟ್ಟರು ಮತ್ತು ಕೆಸರಿನಿಂದ ಕೂಡಿದುದನ್ನಾಗಿಯೂ ಮಾಡಿದರು. ರಕ್ತದ ಪ್ರವಾಹದಿಂದಾಗಿ ಧೂಳು ಅಡಗಿತು. ಯುದ್ಧ ಭೂಮಿಯು ಯೋಧರ ಶವಗಳಿಂದಲೇ ತುಂಬಿ ಹೋಗಿದ್ದಿತು. ವಾನರ ರಾಕ್ಷಸರು ವೃಕ್ಷ, ಶಕ್ತಿ, ಗದಾ, ಪ್ರಾಸಗಳಿಂದಲೂ ಶಿಲಾ, ಪರಿಘ, ತೋಮರಗಳಿಂದಲೂ ಪರಸ್ಪರವಾಗಿ ಬಡಿದಾಡಿದರು. ಭಯಂಕರವಾದ ಕರ್ಮಗಳನ್ನು ಮಾಡುವ ಪರಿಘಾಯುಧಕ್ಕೆ ಸಮಾನವಾದ ಭುಜಗಳನ್ನು ಹೊಂದಿದ್ದ ವಾನರರು ಪರ್ವತೋಪಮರಾಗಿದ್ದ ರಾಕ್ಷಸರನ್ನು ಯುದ್ಧದಲ್ಲಿ ಸಂಹರಿಸುತ್ತಿದ್ದರು. ಅಂತೆಯೇ ಪ್ರಾಸ, ತೋಮರಗಳನ್ನು ಹಿಡಿದಿದ್ದ ರಾಕ್ಷಸರು ಪರಮ ಕ್ರುದ್ಧರಾಗಿ ಪರಮ ದಾರುಣವಾದ ಶಸ್ತ್ರಗಳಿಂದ ವಾನರರನ್ನು ಸಂಹರಿಸುತ್ತಿದ್ದರು. ರಾಕ್ಷಸರ ದಳಪತಿಯಾದ ಅಕಂಪನನು ಪರಮ ಕ್ರುದ್ಧನಾಗಿ ಭಯಂಕರ ಪರಾಕ್ರಮಿಗಳಾಗಿದ್ದ ರಾಕ್ಷಸರನ್ನು ಪ್ರೋತ್ಸಾಹದ ಮಾತುಗಳಿಂದ ಹರ್ಷಗೊಳಿಸುತ್ತಾ ಯುದ್ಧ ಮಾಡುತ್ತಿದ್ದನು. ವಾನರ ಸೈನಿಕರು ಕೂಡ ರಾಕ್ಷಸರನ್ನು ಆಕ್ರಮಿಸಿ ಅವರಲ್ಲಿದ್ದ ಶಸ್ತ್ರಾಸ್ತ್ರಗಳನ್ನು ಬಲಪೂರ್ವಕವಾಗಿ ಕಿತ್ತುಕೊಂಡು ಮಹಾವೃಕ್ಷಗಳಿಂದಲೂ ಮತ್ತು ದೊಡ್ಡ ದೊಡ್ಡ ಬಂಡೆಗಳಿಂದಲೂ ರಾಕ್ಷಸರನ್ನು ಸೀಳಿ ಹಾಕುತ್ತಿದ್ದರು. ಆ ಸಮಯದಲ್ಲಿ ವೀರ ವಾನರರಾದ ಕುಮುದ, ನಲ, ಮೈಂದ ದ್ವಿವಿಧರು ಕುಪಿತರಾಗಿ ತಮ್ಮ ಉತ್ತಮವಾದ ಯುದ್ಧದ ವೇಗವನ್ನು ತೋರತೊಡಗಿದರು. ಮಹಾಪರಾಕ್ರಮಿಗಳಾದ ಆ ವಾನರ ಶ್ರೇಷ್ಠರು ರಣರಂಗದಲ್ಲಿ ಆಟವಾಡುತ್ತಾ ವೃಕ್ಷಗಳಿಂದಲೇ ಅಪಾರ ಸಂಖ್ಯೆಯಲ್ಲಿ ರಾಕ್ಷಸರನ್ನು ಸಂಹರಿಸಿದರು. ಮರ, ಬಂಡೆಗಳು, ಪರ್ವತ, ಶಿಖರ ಇವೇ ಮುಂತಾದ ಆಯುಧಗಳಿಂದ ರಾಕ್ಷಸರನ್ನು ಮಥಿಸಿಬಿಟ್ಟರು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ 55ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.